ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ ಎಲ್ಲೇ. ಸೊ ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ವಿಷಯ ಏನಪ್ಪ ಅಂತಂದ್ರೆ, ಬೆಳಗಿಂದ ಓಡಾಡ್ ಅಂಡೆಲ್ಲ ಸೋದೋಗ್ಬಿಟ್ಟೈತೆ ಗಾಡಿ ಮೇಲೆ ಕೂತ್ಕೊಂಡು ಏನಂತಂದ್ರೆ ನಮ್ಮ ಆಫೀಸು ಓಪನ್ ಆಗ್ತಾ ಇರೋ ಕಾರಣ ಸಿಕ್ಕಾಪಟ್ಟೆ ಕೆಲಸ ಐತೆ. ಇವತ್ತು ಫ್ಲೋರಿಂಗ್ನವ್ರು ಬರ್ತಾರೆ, ಫ್ಲೋರಿಂಗ್ ಕೆಲಸ ಮಾಡಿಸ್ಬೇಕು. ಆಮೇಲೆ ವ್ಲಾಗ್ ಎಡಿಟ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು. ಸಂಜೆ ಏನ್ ಮಾಡ್ಬೇಕು, ಏನ್ ಕತ್ತಿ ಎತ್ತ ಏನೂ ಗೊತ್ತಾಗ್ತಾ ಇಲ್ಲ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಸೊ ಬನ್ನಿ, ಫಸ್ಟು ಫ್ರೆಶ್ ಅಪ್ ಆಗೋಣ. ಮೊಬೈಲಲ್ಲಿ ಚಾರ್ಜ್ ಇಲ್ಲ, ಚಾರ್ಜ್ ಹಾಕ್ಬಿಟ್ಟು ಅದಾದ್ಮೇಲೆ ಫ್ರೆಶ್ ಅಪ್ ಆದ್ಮೇಲೆ ಬಂದು ಎಡಿಟ್ ಮಾಡಿ ಫ್ಲೋರಿಂಗ್ ಅವ್ರು ಬರ್ತಾರೆ. ಸೊ ಅಲ್ಲೂ ಹೋಗ್ಬೇಕೀಗ. ಸೊ ನಡೀರಿ. ಸೊ ಗಾಯ್ಸ್, ಈಗ ನಾನು ರೆಡಿಯಾಗಿ ಕೂತಿದ್ದೀನಿ. ಸೊ ನಮ್ಮ ನಾಷ್ಟ ನಿನ್ನೆ ದೋಸೆನೇ, ಸೊ ಅದನ್ನೇ ತಿನ್ಬೇಕೀಗ, ಅದನ್ನೇ ಮುಟ್ಬೇಕು. ವಿಧಿ ಇಲ್ಲ. ಇವತ್ತು ನಾಷ್ಟ ಏನಪ್ಪ ಅಂತಂದರೆ ನಿನ್ನೆ ದೋಸೆನೇ ತಿನ್ಬೇಕು ನಾವು. ಸೊ ಹೊಟ್ಟೆ ಸಿಕ್ಕಾಪಟ್ಟೆ ಸಿಗ್ತೈತೆ. ಆಲ್ರೆಡಿ ಟೈಮು ಮಧ್ಯಾಹ್ನ ಎಷ್ಟಮ್ಮ ಟೈಮು 2:30ನಾ? ಆಲ್ರೆಡಿ 3 ಗಂಟೆಗೆ ಎಷ್ಟು ಟೈಮು? 3 ಗಂಟೆ. ಬೆಳಗ್ಗೆಯಿಂದ ನಾಷ್ಟ ಮಾಡಿಲ್ಲ, ಊಟ ಇಲ್ಲ, ಏನೂ ಇಲ್ಲ. ಬೆಳಗ್ಗೆ 9:30 10 ಗಂಟೆಗೆ ಎದ್ದು ಮನೆಗೆ ಈಚೆ ಹೋಗಿಂದ ಮನೆಗೆ ಬಂದಿಲ್ಲ. ಕರೆಕ್ಟಾಗಿ 2 ಗಂಟೆಗೆ 2:15 ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಕೂತೀನಿ. ಈಗ ನಾಷ್ಟ ಮಾಡಿಕೊಂಡು ಆಫೀಸ್ ಕಡೆ ಹೋಗ್ಬೇಕು. ಸೊ ಗೈಸ್, ಈಗ ನಾನು ಇಂಟೀರಿಯರ್ ಅವರು ಬರ್ತಾರಂತೆ. ಸೊ ಅದಕ್ಕೆ ಸ್ವಲ್ಪ ಐಟಮ್ ತರಬೇಕಂತೆ. ಐಟಮ್ ರೆಡಿ ಇದೆಯಂತೆ. ಈಗ ಅದನ್ನು ತಗೊಬಂದು ಕೊಟ್ಬಿಟ್ಟು ಅವ್ರು 4 ಗಂಟೆಗೆ ಬರ್ತಾರೆ. 4 ಗಂಟೆಗೆ ಬರ್ತೀವಿ ಸರ್ ಅಂತ ಹೇಳಿದ್ರು. ಸೊ ಹಾಗಾಗಿ 4 ಗಂಟೆಗೆ ಬರ್ತಾರಲ್ವಾ, ಐಟಮ್ ತಂದು ಇಕ್ಬಿಟ್ಟು ಹೋಗುವ, ಬನ್ನಿ ಅಂತ ಫೋನ್ ಮಾಡಿದ್ರು. ಸೊ ಈಗ ಹೋಗ್ತಾ ಇದ್ದೀನಿ. ಸೊ ಗೈಸ್, ಈಗ ನಾನು ಮ್ಯಾಟ್ ಎತ್ಕೊಂಡು ಅಂಗಡಿ ಹತ್ರ ಬಂದೆ. ಹೆವಿ ಬಾರ ಐತೆ. ಸೊ ಈಗ ಬನ್ನಿ ಇಂಟೀರಿಯರ್ ಡಿಸೈನ್ ಮಾಡೋಣ ಅಂತ ಪ್ಲ್ಯಾನ್ ಹಾಕಿದ್ದೀನಿ. ಸೊ ಅದಕ್ಕೆ ಈಗ ಇಲ್ಲಪ್ಪ, ಅದು ಮರೆಪುಳದಲ್ಲಿ ಯಾವುದೋ ಇಂಟೀರಿಯರ್ ಡಿಸೈನ್ ಏನೋ ವಾಲ್ಪೇಪರ್ ಏನೋ ಇದೆಯಂತೆ. ಸೊ ನೋಡ್ಕೊಬರೋಣ ಬನ್ನಿ ಗೈಸ್. ಇದು ನೋಡ್ರಿ ಯಾವ ಥರ ಅಂದರೆ, ಮುಂಚೆ ಸಿಗ್ನಲ್ ಇಲ್ಲದಾಗ ಯಾವ ಜಾಮು ಇಲ್ಲ, ಏನೂ ಇಲ್ಲ. ಸಿಗ್ನಲ್ ಹಾಕಿದ್ಮೇಲೆ ಹೆವಿ ಜಾಮು. ಸಿಗ್ನಲ್ ಇಲ್ಲದಾಗೆ ಚೆನ್ನಾಗಿತ್ತು, ಸಿಗ್ನಲ್ ಹಾಕಿದ್ಮೇಲೆ ಹೆವಿ ಜಾಮು, ಇಲ್ಲಿವರೆಗೂ ಜಾಮ್ ಆಗುತ್ತೆ. ಸೊ ಗೈಸ್, ಈಗ ನಾನು ಮತ್ತೆ ಮನೆ ಅಂಗಡಿ ಹತ್ರ ಬಂದೆ. ಸೊ ಈಗ ವಿಷಯ ಏನಂತಂದರೆ, ಅಂಗಡಿ ಇಂಟೀರಿಯರ್ ಡಿಸೈನ್ಗೆ ವಾಲ್ಪೇಪರ್ ಕೇಳ್ಕೊಬರೋಣ ಅಂತ ಹೋದ್ನ. ಇಂಟೀರಿಯರ್ ಡಿಸೈನ್ಗೆ ಒಂದು ಉಡ್ಡದು ಇದು ಬರುತ್ತಲ್ಲ, ಯಾವುದು ಬ್ಯಾಕ್ಗ್ರೌಂಡ್ ಉಡ್ಡು ಇದು ಬರುತ್ತಲ್ಲ, ಅದನ್ನು ಕೇಳ್ಕೊಬರೋಣ ಅಂತ ಹೋದೆ. 180 ರೂಪಾಯಿ ಸ್ಕ್ವೇರ್ ಫೀಟ್ ಏನೋ ಹೇಳ್ದ. ಸರಿ ಆಯಿತು ಅಂದೆ. ಒಟ್ಟು ಇಲ್ಲಿ 7 ಅಡಿ 12 ಅಡಿ ಅಂತ ಲೆಕ್ಕ ಹಾಕಿದ್ರು 18,000 ರೂಪಾಯಿ ಹೇಳ್ದ. ನಾನಲ್ಲೇ ಇದಂಗೆ ಗಾಬರಿ ಆದೆ. 18,000 ರೂಪಾಯಿ ಎಲ್ಲಿಂದ ತರೋಣಪ್ಪ? ಒಂದು 2,000 3,000 ಏನೋ ಖರ್ಚು ಮಾಡ್ಬೋದು. ಅದಕ್ಕೆ ವಾಲ್ಪೇಪರ್ ತಂದು ಮಾಡೋಣ ಅಂತ ಇದ್ದೀನಿ. ನೋಡುವ ಏನಾಗುತ್ತೆ ಅಂತ. ಇವಾಗ ಫ್ಲೋರಿಂಗ್ನವ್ರು ಬರ್ತಾವ್ರೆ. ಸೊ ಕಾಯ್ತಾ ಇದ್ದೀನಿ ಅವ್ರಿಗೇನೆ. ಸೊ ಗೈಸ್, ಅವರು ಬರ್ತೀನಿ ಅಂತೇಳಿ ಕಾಗೇನೆ ಅರಸೋರು ಇನ್ನೂ ಬಂದಿಲ್ಲ. ಏನು ಮಾಡೋದು? 1 ಅವರ್ ಸರ್ ಬಂದೆ ಅಂದರು, ಇನ್ನೂ ಬಂದಿಲ್ಲ. 2 ಗಂಟೆಗೆ ಬರ್ತೀನಿ ಅಂದರು, ಆಮೇಲೆ 3 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು. 3 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು. ಆಮೇಲೆ ಮತ್ತೆ 3 ಗಂಟೆಗೆ ಹೋಗಿ ಇದು ತೊಗೊಂಡೋಗಿ ಸರ್ ನಾವು ಬರ್ತೀವಿ ಅಂತ ಹೇಳಿದ್ರು. 4 ಗಂಟೆ ಆಯ್ತು, ಇನ್ನೂ ಬಂದಿಲ್ಲ. ಏನು ಮಾಡೋಣ?
ಸೊ ಗೈಸ್ ಈಗ ಫ್ಲೋರಿಂಗ್ ಮಾಡ್ತಾವ್ರೆ, ನಾನು ನೋಡ್ಕೊಂಡು ಕೂತಿದ್ದೀನಿ. ಸೊ ಗೈಸ್ ಈಗ ಕೆಲಸ ಎಲ್ಲ ಮುಗಿದಿದೆ. ಸೊ ಫ್ಲೋರಿಂಗ್ ಎಲ್ಲ ಕಂಪ್ಲೀಟ್ ಆಗೈತೆ. ಸೊ ನೋಡಿ ಹೆಂಗೆ ಬಂದಿದೆ ಅಂತ. ಅಣ್ಣ ಸ್ವಲ್ಪ ಹಂಗೆ ನೀಟಾಗಿ ಮಾಡ್ಕೊಬಿಟ್ಟು ಹೋದ್ರಪ್ಪ. ಫಿನಿಶಿಂಗ್ ಚೆನ್ನಾಗಿ ಬಂದೈತೆ. ಸೊ ಎಲ್ಲೂ ಬಬಲ್ ಎದ್ದಿಲ್ಲ. ಸೊ ಓಡಾಡ್ತಾ ನೀಟಾಗಿ ಕೂತ್ಕೊಳ್ಳುತ್ತೆ ಅಂತ ಹೇಳಿದ್ರು. ಸರಿ ಬನ್ನಿ ಹೊರಡುವ. ನನಗೂ ಕೆಲಸ ಐತೆ. ಇನ್ನು ಸ್ಟಿಕ್ಕರಿಂಗ್ ಹೋಗ್ಬೇಕು. ಸ್ಟಿಕ್ಕರಿಂಗ್ ಕೆಲಸ ಮಾಡಿಸ್ಬೇಕು ವಾಲ್ಗೆ. ಸಿಗ್ತೀನಿ ಬೈ. ಸೊ ಗೈಸ್ ಈಗ ಮನೆಗೆ ಹೋಗ್ತಾ ಇದ್ದೀನಿ. ಫ್ಲೋರಿಂಗ್ ಕೆಲಸ ಎಲ್ಲ ಕಂಪ್ಲೀಟ್ ಆಗೈತೆ. ನಾಳೆಯಿಂದ ಸ್ಟಿಕ್ಕರಿಂಗ್ ಕೆಲಸ ಐತೆ. ಸ್ಟಿಕ್ಕರಿಂಗು, ಟೇಬಲ್ಸು, ಚೇರು, ಸೋಫಾ ಇವೆಲ್ಲ ತರಬೇಕಿನ್ನ. ಬನ್ನಿ ಲೆಟ್ಸ್ ಗೋ. ಮಾತಾಡು. ಆಮೇಲೆ ಹಂಗೆ ಅಂದ್ಬಿಟ್ಟು ಆಗ ಗೋವಿಂದಪ್ಪ ಬಂದ ಊರಿಂದ ಬಂದ್ಬಿಟ್ಟು ಗೋವಿಂದಪ್ಪ ನೋಡ್ಬಿಟ್ಟು ಮಗ ಬಿಟ್ಟತ್ತೆ, ಇಷ್ಟೊತ್ತು ಗಂಟ ಬಿಟ್ಟಿದ್ದದೆ ಮಗ, ನಮ್ಮ ಮಗನ ಏನೋ ಮಾಡ್ಬಿಟ್ಟದೆ, ಫಸ್ಟು ಮಗ ಹಾಸ್ಪಿಟ್ಲಿಗೆ ಎತ್ಕೊಂಡೋಗ್ರಿ, ಇಲ್ಲಾಂದ್ರೆ ಎಲ್ಲರೂ ದೇವಸ್ಥಾನಕ್ಕೆ ಕರ್ಕೊಂಡೋಗ್ರಿ, ಫುಲ್ಲು ಮೈಯೆಲ್ಲ ಕೆಂಪಾಗ್ಬಿಟ್ಟು. ಆಮೇಲೆ ನಾವು ಸೊ ಗೈಸ್ ಇವಾಗ ನಾನು ಜಾಗಿಂಗ್ ಮಾಡ್ತಾಯಿದ್ದೀನಿ. ಸೊ ಉಳ್ಳಾಲ್ ಪಾರ್ಕ್ಗೆ ಬಂದು ಜಸ್ಟ್ ವಾಕಿಂಗ್ ಥ್ರೂ. ಮೌನ ತಾಳಿತೆ ದಾರಿ, ನನ್ನ ಹೆಜ್ಜೆ ಸಪ್ಪಳ ಕೇಳಿ. ಸೊ ಗೈಸ್ ಇವಾಗ ಬನ್ನಿ ನಮ್ಮ ಅಪ್ಪನ ಕರ್ಕೊಬರೋಣ. ನಿನ್ನೆ ಹೋದವ್ರು ಇನ್ನೂ ಬಂದಿಲ್ಲ. ಬನ್ನಿ ಹೋಗುವ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ನಿಮ್ಮ ಮಿಥುನ್ ಗೌಡ್ರು. ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್.